ಎರಸವಾಡಿಯಲ್ಲಿ ಶ್ರೀ ಭಗೀರಥ ಮಹರ್ಷಿ ಅವರಿಗೆ ಅವಮಾನ. ಪಿಡಿಒ ಅಮಾನತಿಗಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಮನವಿ. ಚಾಮರಾಜನಗರ ತಾಲೂಕಿನ ಎರಸವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀ ರಾಜ ಋಷಿ ಭಗೀರಥ ಮಹರ್ಷಿಯವರಿಗೆ ಅವಮಾನ ಮಾಡಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಅಮಾನತು ಪಡಿಸಬೇಕು ಎಂದು ಒತ್ತಾಯಿಸಿ ಗ್ರಾಮದ ಉಪ್ಪಾರ ಬೀದಿಯ ಯಜಮಾನರು ಸಮುದಾಯದವರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಯೋಗೇಶ, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜು ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶ್ರುತಿ ಅವರ ಮುಖಾಂತರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮೋನಾರೋತ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಎರಸವಾಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಏಪ್ರಿಲ್ 23ರಂದು ರಾಜ ಋಷಿ ಶ್ರೀ ಭಗೀರಥ ಮಹರ್ಷಿರವರ ಜನ್ಮ ದಿನಾಂಕದಂದು ನಮ್ಮ ಊರಿನ ಪಂಚಾಯಿತಿ ಸದಸ್ಯರುಗಳಿಗೆ ಮತ್ತು ಊರಿನ ಮುಖಂಡರುಗಳಿಗೆ ಭಗೀರಥ ಆಚರಣೆ ನಡೆಸಲು ಸುತ್ತೋಲೆ ಹೊರಡಿಸಿ ನಂತರ 11:30 ಗಂಟೆಯಾದರೂ ಪಂಚಾಯಿತಿಗೆ ಜವಾನರೊಬ್ಬರನ್ನ ಬಿಟ್ಟು ಯಾವ ಸಿಬ್ಬಂದಿಯೂ ಸಹ ಬಂದಿರಲಿಲ್ಲ. ನಂತರ ಪಂಚಾಯಿತಿ ಸದಸ್ಯರುಗಳು ಹಾಗೂ ಮುಖಂಡರುಗಳು 11:30ರವರೆಗೂ ಪಂಚಾಯಿತಿಯ ಬಾಗಿಲಲ್ಲಿ ಕಾಯ್ದು ಕುಳಿತು ಮನೆಗೆ ಹೋದ ನಂತರ 12 ಗಂಟೆಗೆ ಬಂದಿದ್ದಾರೆ. ಆಗ ಊರಿನ ಮುಖಂಡರು ಹೋಗಿ ಮಾತನಾಡಿಸಿದಾಗ ಎಲ್ಲಾ ಜಾತಿಯವರು ಇದೊಂದು ಅವತಾರ ಎತ್ತಿಕೊಂಡು ಬರ್ತೀರಿ, ನಾನು ಕಾಣದ ಭಗೀರಥನ, ಎಲ್ಲಾ ಜಾತಿಗೂ ಒಂದೊಂದು ಜಯಂತಿ ಮಾಡಿಕೊಂಡು ಬಂದ್ರೆ ಆಚರಿಸಿಕೊಂಡು ಕೂತಿರೋದೇ ಆಗಿರುತ್ತೆ. ಆದುದರಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳವರು ಕಠಿಣ ತಪಸ್ಸಿನ ಮೂಲಕ ಧರೆಗೆ ನೀರನ್ನ ತಂದುಕೊಟ್ಟ ಮಹಾಪುರುಷರ ಶ್ರೀ ಭಗೀರಥ ಮಹರ್ಷಿಗೆ ಮಾಡಿದಂತಹ ಅವಮಾನವಾಗಿದೆ. ಆದ್ರಿಂದ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿಗೆ ಗ್ರಾಮದ ಉಪ್ಪಾರ ಜನಾಂಗದವರು ಮುತ್ತಿಗೆ ಹಾಕಿ ನಿರಂತರ ಧರಣಿ ನಡೆಸಬೇಕಾಗುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರೋತ್ ಅವರಿಗೆ ಸಲ್ಲಿಸಿರುವ ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ವೈಕೆ ನಾಗರಾಜು, ಎರಸವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾದೇಶ, ಮಾಜಿ ಉಪಾಧ್ಯಕ್ಷ ಮಹದೇವ ಶೆಟ್ಟಿ, ಸದಸ್ಯ ರಂಗಸ್ವಾಮಿ, ಸುರೇಶ್, ಯಜಮಾನರಾದ ರಂಗಶೆಟ್ಟಿ, ಕೃಷ್ಣ ಶೆಟ್ಟಿ, ಭಗೀರಥ ಯುವಕ ಸಂಘದ ಪದಾಧಿಕಾರಿಗಳು, ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ರಿಪೋರ್ಟ್, ಚಾಮರಾಜನಗರ. ಕ್ರಮ ತಗೋಬೇಕು. ಅವಸರ ಏನ್ಬಿಟ್ಟು 1 ತಿಂಗಳು 2 ತಿಂಗಳು ಟೈಮ್ ತಗೊಂಡ್ರೆ ಆಗಲ್ಲ, ಇಮಿಡಿಯೇಟ್ ತಗೋಬೇಕು. ಇಲ್ವಾ ಆಗಲ್ವಾ ಹೇಳಿ ಒಂದು ಸೈಕಲ್ ಮಾಡ್ತೀವಿ, MLA ಕರಿತೀವಿ, ಮಾತಾಡ್ತೀವಿ. ಅವ್ರು ಹೇಳಿರೋದು MLA ಹಂಗೆ ಹೇಳಿರೋದು, ನೀವು ನಿಮ್ಗೆ ತಗೊಂಡೋಗಿ ಕೊಡಿ, ಅವ್ರು ಏನು ಹೇಳ್ತಾರೆ ಮಾತಾಡೋಣ. ಅವ್ರು ಕ್ರಮ ತಗೊಂಡಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ನೀವೇ ಮಾಡಿಸ್ಕೊಡಿ ಸರ್ ಅಂತ ಹೇಳಿದ್ದೀನಿ. ಕ್ರಮ ತಗೊಳ್ಳೋದು MLA ಹೇಳಿದ್ರೆ ನಾವು ಹೇಳಿದ್ರು ನೀವು ಕ್ರಮ ತಗೊಳ್ಳೋದು ನಿಂತ ಅಲ್ವಾ, ತಗೊಳ್ಳಿ. ಹಂಗಾಗಿದೆ ನಮ್ಮಲ್ಲಿ ಅವ್ರದ್ದು ಈ ಸದ್ಯಕ್ಕೆ ಇದೊಂದು ಕೆಲಸ ಉಳಿದಂತೆ ಹೇಳೋದು ಬಡಿ ಸಂಬಂಧಪಟ್ಟರು 2026 ಭಗೀರಥ ಜಯಂತಿ ಸರ್ಕಾರದ ಆದೇಶದ ಹೊರಗಾಗಿ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿ ಎಲ್ಲ ಭಗೀರಥ ಜಯಂತಿನ 8 ಗಂಟೆಯಿಂದ 9 ಗಂಟೆ ಒಳಗೆ ಆಚರಿಸಬೇಕು ಅಂತ ಒಂದು ಆದೇಶ ಹೊರಡಿಸಿದ್ದು. ಆದರೆ ತಾರತಮ್ಯವಾಗಿ ಇರಿಸೋಡಿ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಅಧಿಕಾರಿಯಾದಂಥ ಸಿಬ್ಬಂದಿಗಳು ಯಾರೂ ಸಹ ಪಂಚಾಯತಿಯಲ್ಲಿ ಒಂದು ಪೂಜೆಯನ್ನು ನೆರವೇರಿಸಿಲ್ಲ. ಇದಕ್ಕೆ ಒಂದು ಕೋಮು ಗಲಭೆ ಸೃಷ್ಟಿ ಮಾಡೋದಕ್ಕೆ ಪ್ರತಿಯೊಂದು ಜಯಂತಿನ 6:30 ಬಂದು 7:30 8 ಗಂಟೆಯಲ್ಲಿ ಬೆಂಬಲ ಹಾಜರಾಗಿರ್ತಾರೆ. ಆದರೆ ಭಗೀರಥ ಜಯಂತಿ ಅನ್ನೋದು ಪ್ರತಿಯೊಂದು ನೆಗ್ಲೆಕ್ಟ್ ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಅವಮಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ಈ ಜನಾಂಗದ ಬಗ್ಗೆ ಅವಮಾನ ಮಾಡಿದಂತೆ ಯಾವುದೇ ಕಾರಣಕ್ಕೂ ಒಂದು ಉಗ್ರ ಹೋರಾಟ ಕ್ರಮ ತಗೊಂಡಿದ್ದೀನಿ. ಮುಂದಿನ ಕ್ರಮಗಳಲ್ಲಿ ಇವರಿಬ್ಬರನ್ನು ಸಸ್ಪೆಂಡ್ ಮಾಡಿ ಪಂಚಾಯತಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಸಸ್ಪೆಂಡ್ ಆಗಬೇಕು. ಸಸ್ಪೆಂಡ್ ಆಗಿರೋದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಇಡೀ ಉಪ್ಪಾರ ಸಮಾಜಕ್ಕೆ ಒಂದು ಅವಮಾನ ಮಾಡಿರೋದ್ರಿಂದ ಇದು ಖಂಡನೀಯವಾಗಿ ಸರ್ಕಾರದ ಅಧಿಕಾರಿಗಳು ಬಹಳ ವಿಫಲ ಮಾಡಿರೋದ್ರಿಂದ ಇದನ್ನು ಖಂಡನೀಯವಾಗಿ ಉಪ್ಪಾರ ಜನಾಂಗದಿಂದ ಖಂಡಿಸ್ತಾ ಇದ್ದೀನಿ. ನಾನು ಇರ್ಸೋಡಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾದೇಶನ್. ಆದೇಶದ ಪ್ರಕಾರ ಭಗೀರಥ ಜಯಂತಿ ಮಾಡಲು ಎಲ್ಲ ಗ್ರಾಮ ಪಂಚಾಯತ್ ಮತ್ತು ಸರ್ಕಾರಿ ಕಚೇರಿಗಳು ಸರ್ಕಾರದಿಂದ ಆದೇಶದಾಗಿತ್ತು. ಅದರಂತೆ ನಮ್ಮ ಇರ್ಸೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಭಗೀರಥ ಜಯಂತಿ ಮಾಡಬೇಕು ಅಂತೇಳಿ ನಮಗೆಲ್ಲರೂ ಕೂಡ ಗ್ರಾಮದ ಮುಖಂಡರು ಮತ್ತು ಯಜಮಾನರನ್ನು ಕೊಟ್ಟಿದ್ದು ಪಿಡಿಯವರು. ಅದರಂತೆ ನಾವು 10 ಗಂಟೆಗೆ ನಾವೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಊರಿನ ಮುಖಂಡರು ಯಜಮಾನರು ಎಲ್ಲರೂ ಕೂಡ ಹೋದ್ರು. 10 ಗಂಟೆ ಆದರೂ ಕೂಡ ಅವರು ಯಾವುದೇ ಸಿಬ್ಬಂದಿ ವರ್ಗದವರು ಯಾರೂ ಇರಲಿಲ್ಲ. ಆಗ ನಾವು ಅಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಕೂತಿದ್ದು ನಮಗೆ ನೋಟಿಸ್ ಕೊಟ್ಬಿಟ್ಟು ನಮಗೆ ವಿನಾಕಾರಣ ಸ್ಪರ್ಧೆ ಒಂದು ಕಾರಣ ನಮಗೆ ಅವಮಾನ ಆಯಿತು. ನಮ್ಮ ಜಯಂತಿಯನ್ನು ಮಾಡಿದ್ದಿಲ್ಲ. ಹಾಗೆ ಪಿಡಿಒ ನಿರ್ಲಕ್ಷ್ಯತೆಯಿಂದ ನಮ್ಮ ಒಂದು ಜನಕ್ಕೆ ಒಂದು ಅವಮಾನ ಆಗಿ ನಾವು DCFC ಬಂದು CO ಮತ್ತು DC ಅವರಿಗೆ ಮನವಿಯನ್ನು